ಆತ್ಮೀಯ ವಿದ್ಯಾರ್ಥಿಗಳೇ, ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪರೀಕ್ಷೆ KPSC ದಂಡದ ಪರೀಕ್ಷೆಯ ಸಂವಹನ ಪ್ರಶ್ನೆ ಪತ್ರಿಕೆಯಲ್ಲಿನ ಇಂಗ್ಲಿಷ್ ಕ್ವಶನ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಲಿದ್ದೇನೆ. ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟ ಒಂದು 5 ಪ್ರಶ್ನೆಗಳನ್ನ ಮಾತ್ರ ನಾನು ಸಾಲ್ವ್ ಮಾಡ್ತೇನೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡಿ ಲಾಭವನ್ನು ಮಾಡಿಕೊಳ್ಬಹುದು. ಇಲ್ಲಿರುವಂತಹ 5 ಪ್ರಶ್ನೆಗಳು ಈ ವಿಡಿಯೋದಲ್ಲಿನ 5 ಪ್ರಶ್ನೆಗಳಿವೆ. ಇವು ಸಾಮಾನ್ಯ ತರದ ಪ್ರಶ್ನೆಗಳು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಸಹಿತ ನಾವು ಇಂಥವುಗಳನ್ನ ನಿರೀಕ್ಷೆ ಮಾಡಬಹುದು ಆಗಿದೆ. ಸೊ ನೋಡೋಣ. ಮೊದಲನೇದು ಡೈರೆಕ್ಷನ್ ಇನ್ ಕ್ವಶನ್ ನಂಬರ್ 66 to 69. There are sentences which are derived and numbered into 3 parts, and one of the parts may contain an error. Identify the error by 1 or 2 or 3 given under the parts of the sentences. If there is no error, mark 4 no error. Shade or blacken the corresponding circle in your answer sheet. ಮೊದಲು ನಾವು ಇನ್ಸ್ಟ್ರಕ್ಷನ್ ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿರುವಂತಹ ಪ್ರಶ್ನೆಗಳಲ್ಲಿ 66ರಿಂದ 69ರ ಪ್ರಶ್ನೆಗಳಲ್ಲಿ 1, 2, 3 ಮತ್ತು 4 ಭಾಗಗಳನ್ನ ಮಾಡಲಾಗಿದೆ. ಈ ಪ್ರಶ್ನೆಗಳಲ್ಲಿ 1, 2 ಅಥವಾ 3 ಈ ಭಾಗದಲ್ಲಿ ಯಾವುದೋ ಒಂದು ಕಡೆಗೆ ಒಂದು ತಪ್ಪಿದೆ, ಅದನ್ನ ಗುರುತಿಸಿ. ಒಂದು ವೇಳೆ ತಪ್ಪಿರದಿದ್ದ ಪಕ್ಷದಲ್ಲಿ ನಿಮ್ಮ ಉತ್ತರ ನೋ ಎರರ್ 4ನೆಯ ಆನ್ಸರ್ ಆಗಿರಬೇಕು. ನಿಮ್ಮ ಉತ್ತರವನ್ನ ಬ್ಲಾಕ್ ಮಾಡುವುದರ ಮೂಲಕ ತಿಳಿಸಿರಿ ಅನ್ನೋದು ಡೈರೆಕ್ಷನ್ ಆಗಿದೆ. ಒಂದು ಉದಾಹರಣೆಯನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ನೈದರ್ ಹಿ ನಾರ್ ಹಿಸ್ ಟೀಮ್ ವರ್ ಪ್ರೆಸೆಂಟ್ ದಟ್ ಡೇ. Neither he nor his team were present that day. Is there any error in these 3 parts? 1, 2, 3. If there is no error, your answer should be 4. ಈಗ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಉತ್ತರ ಎಲ್ಲಿದೆ ಅಂತ ಹೇಳಿದ್ರೆ, ಆನ್ಸರ್ ಯಾವುದು ಅಂತ ಹೇಳಿದ್ರೆ ಇದು 3ನೇದು ವರ್ ಪ್ರೆಸೆಂಟ್ ದಟ್ ಡೇ ಇದೆಯಲ್ಲ, ಅದು ತಪ್ಪಾಗಿದೆ. ಯಾಕಂತ ಹೇಳಿದ್ರೆ ದ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕೇಸ್ ಇಸ್ ಆಪ್ಷನ್ 3. ಇಟ್ ಶುಡ್ ಬಿ ವಾಸ್ ಪ್ರೆಸೆಂಟ್ ದಟ್ ಡೇ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟ ಪ್ರಶ್ನೆ ಇದಾಗಿದೆ. ನೀದರ್ ಹಿ ನಾರ್ ಹಿಸ್ ಟೀಮ್ ಅನ್ನುವಲ್ಲಿರುವುದು ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ. ಆದ್ರಿಂದ ಅಲ್ಲಿರ್ತಕ್ಕಂಥ ವರ್ಬ್ ಇದೆಯಲ್ಲ, ವರ್, ಇದು ಸಹಿತ ಸಿಂಗ್ಯುಲರ್ ಆಗಿರಬೇಕು. ಆದ್ರಿಂದ ಇದು ಇಲ್ಲಿ ವರ್ ಇದೆ, ಅದು ವಾಸ್ ಆಗ್ಬೇಕು. ತಪ್ಪು ಎಲ್ಲಿದೆ ಅಂದ್ರೆ 3ನೇ ಭಾಗದಲ್ಲಿದೆ. ಇದು ನಿಮ್ಮ ಉತ್ತರ. ಇದು ಒಂದು ಉದಾಹರಣೆ ಆಯಿತು. ಈಗ ಕೆಳಗಿನ ಪ್ರಶ್ನೆಗಳನ್ನ ನಾವು ನೋಡೋಣ. 66 ಕ್ವಶನ್. ದ ಫಸ್ಟ್ ಕ್ವಶನ್. My 2 son-in-law have come to see me. My 2 son-in-law have come to see me. Is there any error? Yes, there is an error. ಎಲ್ಲಿದೆ ಅಂತ ಹೇಳಿದ್ರೆ ಭಾಗ 1ರಲ್ಲಿ ಮೈ 2 son-in-law ಇದೆಯಲ್ಲ, ಉತ್ತರ ಮೈ 2 sons-in-law ಆಗ್ಬೇಕು. ಮೈ 2 sons-in-law have come to see me. ನನ್ನ ಇಬ್ಬರು sons-in-law ನನ್ನನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಸೊ ಇಲ್ಲಿ ಸನ್ಸ್ ಇಲ್ಲ, ಅದು ಸನ್ ಇದೆ. ಆದ್ರಿಂದ ತಪ್ಪು ಎಲ್ಲಿದೆ ಅಂದ್ರೆ ಈ ಭಾಗದಲ್ಲಿ ಇದೆ. ನೆನಪಿಡ್ಬೇಕು, ಕೆಲವು ಪ್ರಶ್ನೆಗಳಲ್ಲಿ ಮೈ 2 son-in-laws ಅಂತ ಕೊಟ್ಟು ಐಡೆಂಟಿಫೈ ದ ಎರರ್ ಅಂತ ಕೊಟ್ಟಿರ್ತಾರೆ. ಆವಾಗಲೂ ಸಹಿತ ಇಟ್ಸ್ ನಾಟ್ son-in-laws, ಇಟ್ಸ್ ಆಲ್ವೇಸ್ sons-in-law. sons-in-law, daughters-in-law, runners-up, ನಾಟ್ runner-ups, runners-up. ಈ ತರ ಕಾಂಪೌಂಡ್ ವರ್ಡ್ಗಳಿದ್ದಾಗ ನಾವು ಪ್ಲೂರಲ್ಗಳ ಬಗ್ಗೆ ಕೇರ್ಫುಲ್ ಆಗಿರ್ಬೇಕಾಗ್ತದೆ. sons-in-law, daughters-in-law, ಮತ್ತೆ runners-up, bunch of keys. Remember these things. The next question, let us see. 67. The Pacific is a deepest ocean in the world. ಎರರ್ ಎಲ್ಲಿದೆ ಅಂತ ಹೇಳಿದ್ರೆ 2ನೇ ಭಾಗದಲ್ಲಿದೆ. ದ ಪ್ಯಾಸಿಫಿಕ್ ಈಸ್ ದ ಡೀಪೆಸ್ಟ್ ಓಷಿಯನ್ ಇನ್ ದ ವರ್ಲ್ಡ್ ಅಂತ ಆಗ್ಬೇಕು. ಯಾಕಂದ್ರೆ ಡೀಪೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಆರ್ಟಿಕಲ್ಸ್ ಗಳನ್ನ ಕಲಿಯುವಾಗ ಈ ರೂಲ್ ಅನ್ನು ನೋಡಿರ್ತೀರಿ ನೀವು. ಸೂಪರ್ಲೇಟಿವ್ ಡಿಗ್ರಿ ಯಾವುದೇ ಇದ್ರೂ ಇಲ್ಲಿ ಆರ್ಟಿಕಲ್ ದ, ಡೆಫಿನಿಟ್ ಆರ್ಟಿಕಲ್ ದ ನ ಬಳಸಬೇಕು. ಉದಾಹರಣೆಗೆ ದ ಗ್ರೇಟೆಸ್ಟ್, ದ ಲಾರ್ಜೆಸ್ಟ್, ದ ಸ್ಮಾಲೆಸ್ಟ್, ದ ಡೀಪೆಸ್ಟ್, ದ ವೈಸೆಸ್ಟ್, ದ ಟಾಲೆಸ್ಟ್. ಸೊ ಇಲ್ಲಿ ಇಟ್ ಶುಡ್ ಬಿ ದ ಡೀಪೆಸ್ಟ್. ಆದ್ರಿಂದ ಎರರ್ ಈಸ್ ಇನ್ ದ ಸೆಕೆಂಡ್ ಪಾರ್ಟ್. ನೆಕ್ಸ್ಟ್ ಕ್ವಶನ್. ದ ಕೋಚ್ ಟೋಲ್ಡ್ ದಟ್ ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ಟು ಅಟೆಂಡ್ ದ ಟ್ರೈನಿಂಗ್. ಕೋಚ್ ಏನ್ ಹೇಳಿದ ಅಂತ ಹೇಳಿದ್ರೆ ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್, ಪ್ರತಿಯೊಬ್ಬ ಆಟಗಾರನು ಟ್ರೈನಿಂಗ್ ಅನ್ನ ಅಟೆಂಡ್ ಆಗಬೇಕು ಅಂತ ಹೇಳಿದ್ದ. ಹಾಗಾದ್ರೆ ಎರರ್ ಎಲ್ಲಿದೆ ಅಂದ್ರೆ ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ಟು ಅಲ್ಲ, ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್
ಹ್ಯಾಸ್ ಟು ಅಟೆಂಡ್ ದ ಟ್ರೈನಿಂಗ್. ದ ಕೋಚ್ ಟೋಲ್ಡ್. ಈ ಎಲ್ಲಾ ಪ್ರಶ್ನೆಗಳು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಎರಡು ಪ್ರಶ್ನೆಗಳು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಇದೆ. ದ ಕೋಚ್ ಟೋಲ್ಡ್ ದಟ್ ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್. ಪ್ರತಿಯೊಬ್ಬ ಆಟಗಾರನು ಹ್ಯಾಸ್ ಟು ಅಟೆಂಡ್, ನಾಟ್ ಹ್ಯಾವ್ ಟು. ಸೊ ಆನ್ಸರ್ ಈಸ್ ಥರ್ಡ್ ಒನ್. Look at the last question. No sooner did the tiger appear than he shot it down. ಹುಲಿ ಕಂಡ ತಕ್ಷಣವೇ ಅವನು ಅದನ್ನ ಶೂಟ್ ಮಾಡಿದ ಅನ್ನೋದು ಈ ಪ್ರಶ್ನೆಯ ಅನುವಾದ. ನೋ ಸೂನರ್ ಡಿಡ್ ದ ಟೈಗರ್ ಅಪಿಯರ್ ದ್ಯಾನ್ ಹಿ ಶಾಟ್ ಇಟ್ ಡೌನ್. ಬಹಳ ಜನ ಕನ್ಫ್ಯೂಸ್ ಆಗ್ತಾರೆ, ಇದು ನೋ ಸೂನರ್ ಸಂಬಂಧಪಟ್ಟ ಪ್ರಶ್ನೆ ಇದೆಯಲ್ಲ ಅಂತ ಹೇಳಿ. ಆಕ್ಚುಲಿ ಇಲ್ಲಿ ಇರಬೇಕಾಗಿದ್ದು ನೋ ಸೂನರ್ ಡಿಡ್ ದ ಟೈಗರ್ ಅಪಿಯರ್ ದ್ಯಾನ್. ಇಟ್ಸ್ ನಾಟ್ ದೆನ್, ದ್ಯಾನ್, THAN ದ್ಯಾನ್ ಆಗ್ಬೇಕು. ಓನ್ಲಿ ಈ ಸ್ಪೆಲ್ಲಿಂಗ್ ಚೇಂಜ್ ಆದ್ರೆ ಈ ಆನ್ಸರ್ಸ್ ಇದೆ. ಅದರಿಂದ ಎರರ್ ಎಲ್ಲಿದೆ ಅಂದ್ರೆ ಥರ್ಡ್ ಪಾರ್ಟ್ ನಲ್ಲಿ. ಸೊ ಹೀಗೆ ನಾವು ಎರರ್ ಅನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.